application. Application. Next one, please stand up. Arun. ನಿನ್ಗಿದು ಬೇಕಿತ ಮಗನೇ. ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಮಾತ್ರ ನಮ್ಮ ಗ್ರಾಚಾರ ರಿವರ್ಸ್ ಗೇರಲ್ಲಿ ಇತ್ತು ಅನಿಸುತ್ತೆ. ಬೆಳಿಗ್ಗೆ ಬೇಗ ಎದ್ದು ಬೈಕ್ ತೊಗೊಂಡು ಸೀದಾ ನಮ್ಮ ಫ್ರೆಂಡ್ನ ಪಿಕ್ ಮಾಡೋಕ್ಕಂತ ಹೊರಟ್ವಿ. ಅವ್ನು ನೋಡಿದ್ರೆ ಇನ್ನೂ ಬಂದೇ ಇರಲಿಲ್ಲ. ಸೊ ಅವನಿಗಂತ ವೆಯ್ಟ್ ಮಾಡಿದ್ವಿ. ಅಲ್ಲೇ ಕ್ಲಾಸಿಗೆಲ್ಲ ಲೇಟ್ ಆಗೋಯ್ತು. ಸರಿ ಅಂತ ಹೆಂಗೋ ಕಾಲೇಜ್ಗೆ ಎಂಟ್ರಿ ಆದ್ವಿ. ಎದ್ದು ಬಿದ್ದು ಕ್ಲಾಸ್ಗೆ ಓಡಿ ಹೋದ್ವಿ. ಹೆಂಗೋ ಸದ್ಯ ಅಂತ ಹೋಗಿ ಕೂತ್ರೆ ನನ್ನ ನೇಮ್ ಕರೆದು ನನಗೆ ಎದ್ದೇಳಿಸ್ಬಿಟ್ಟು ಕ್ವಶನ್ಸ್ ಕೇಳ್ತಾ ಇದ್ರು. ಸೊ ಇದನ್ನು ನನ್ನ ಫ್ರೆಂಡ್ ವೀಡಿಯೋ ಮಾಡ್ತಾ ಇದ್ದ. ಅವನ್ನ ನೋಡಿ ಅವನ್ನ ಎದುರಿಸಿದ್ರು. ಅವನ್ನ ನೋಡಿದ್ರೆ ನನಗಿದೆ ಅನಿಸಿದ್ದು. ನಿನ್ಗಿದು ಬೇಕಿತ ಮಗನೇ. ಸರಿ ಅಂತ ಕ್ಲಾಸ್ ಬ್ರೇಕಿಗೆ ಅಂತ ಬಿಟ್ಟರು. ಟೀ ಕುಡಿಯೋಕ್ಕಂತ ಆಚೆ ಹೋಗ್ತಾ ಇದ್ವಿ. ನೋಡಿದ್ರೆ ಯಾರ್ಯಾರಿಗೂ ಕರೆದು ರೋಸ್ ಕೊಡ್ತಾಯಿದ್ರು. ನಮ್ಗೆ ಯಾಕೆ ಬೇಕು ಅಂತ ಟೀ ಲೋಕಕ್ಕೆ ಬಂದು ಟೀ ಮತ್ತು ಬಂದು ತಿನ್ಕೊಂಡು ರಿಟರ್ನ್ ಕಾಲೇಜ್ ಕಡೆ ಹೊರಟ್ವಿ. ಕಾಲೇಜ್ಗೆ ಎಂಟ್ರಿ ಆದ್ವಿ. ಎಂಟ್ರಿ ಆಗ್ತಿದ್ದಂಗೆ ಒಂದು ಬ್ಯಾನರ್ ಇತ್ತು. ನೋಡಿದಾಗಲೇ ಗೊತ್ತಾಗಿದ್ದು ಜೂನಿಯರ್ಸ್ಗೆಲ್ಲ ವೆಲ್ಕಮ್ ಮಾಡಿ ಅಡ್ಮಿಷನ್ ಮಾಡಿಸ್ಕೊತಾ ಇದ್ದಾರೆ ಅಂತ. ನಾವು ಬಾಸ್ಕೆಟ್ಬಾಲ್ ಕೋರ್ಟ್ ಕಡೆ ಹೊರಟ್ವಿ. ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಗೇಮ್ ಆಡಿ ಸೊ ರಿಟರ್ನ್ ಕ್ಲಾಸ್ ಕಡೆ ಹೊರಟ್ವಿ. ಕ್ಲಾಸ್ ಮುಗಿಸ್ಕೊಂಡು ಆಚೆ ಕಾಲೇಜ್ ಕ್ಯಾಂಟೀನ್ ಕಡೆ ಹೋದ್ವಿ. ಅಲ್ಲಿ ಕುರ್ಕುರೆ ತಿನ್ಕೊಂಡು ಸುಮ್ಮನೆ ನನ್ನ ಫ್ರೆಂಡಿಗೆ ಕ್ವಶನ್ ಕೇಳಿದೆ. ಕಾರ್ತಿ, ನಮ್ಮ ಕಾಲೇಜ್ ಬಗ್ಗೆ ಏನು ಹೇಳ್ತೀರಿ? ಕಾಲೇಜ್ ಬಗ್ಗೆ ಏನು ಹೇಳ್ಬೇಕು, 6 ಕ್ವಶನ್ ಕೊಡ್ತಾರೆ, 6ರಲ್ಲಿ ಡಿಸೈಡ್ ಮಾಡ್ತಾರೆ ಪಾಸ್ ಆಫ್ ಫೇಲ್. ನೀನೇನು ಹೇಳ್ತೀಯ ನಮ್ಮ ಕಾಲೇಜ್ ಬಗ್ಗೆ? ಇವನಿಗೆ ಮಸ್ತು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೀನೇನು ಹೇಳ್ತೀಯ ಮಚ್ಚ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮ್ಮ ಕಾಲೇಜ್ ಬಗ್ಗೆ ಏನು ಹೇಳ್ತೀಯ? ಎಲ್ಲ ತಿಂದು ಮಿರರ್ ಹತ್ರ ಒಂದು ಪೋಸ್ ಕೊಟ್ಟು ಕಾಲೇಜಿಂದ ಆಚೆ ಬಂದ್ವಿ. ಪಾರ್ಕಿಂಗ್ ಕಡೆ ಹೋಗಿ ನಾನು ನನ್ನ ಬೈಕ್ ತಗೊಂಡು ರಿಟರ್ನ್ PG ಕಡೆ ಹೊರಟೆ. ಬಾಯ್ ಗಾಯ್ಸ್.